ಟು ದೀಪರಾಯಸ್ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನನ್ನ ಮಾರ್ನಿಂಗ್ ಡೇ ಹೇಗೆ ನಾನು ಸ್ಟಾರ್ಟ್ ಮಾಡ್ತೀನಿ ಅನ್ನೋದನ್ನು ನಿಮ್ಮೆಲ್ಲರೊಟ್ಟಿಗೆ ನಾನಿವತ್ತು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಶ್ವಲಿ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮೈಂಡು ಫ್ರೆಶ್ ಆಗೋದಕ್ಕೆ ನಾನು ಮಾಡೋ ಫಸ್ಟ್ ಕೆಲಸ ಅಂತ ಅಂದರೆ ನನ್ನ ಟೆರೆಸ್ ಮೇಲೆ ಬಂದುಬಿಡ್ತೀನಿ ನಾನು. ಸೊ ಮಾರ್ನಿಂಗ್ ಬಂದರೆ ಏನೇನೆಲ್ಲ ನಮಗೆ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ನಮ್ಮ ಬಾಡಿ ಮೂಮೆಂಟ್ಸ್ ಕೂಡ ಆಗುತ್ತೆ. ಸೊ ನಾವು ಹತ್ಕೊಂಡು ಬರೋದಾಗಿರಲಿ, ಕೆಲವೊಂದು ಡೋರ್ ಓಪನ್ ಮಾಡಿ ಸೊ ಸ್ಟೆಪ್ಸ್ ಹತ್ತೋದಾಗಿರಲಿ, ಸೊ ಆವಾಗ ನಮ್ಮ ಪಾದಕ್ಕೆ ಒಳ್ಳೆ ಎಕ್ಸಸೈಸ್ ಸಿಗುತ್ತೆ ಅಂತ ಹೇಳ್ಬೋದು ಮೂಮೆಂಟ್ಸಿಂದ. ನಮ್ಮ ಬಾಡಿನೂ ಅಷ್ಟೇ, ಯಾಕಂದರೆ ನೈಟಿಂದ ನಾವು ಚೆನ್ನಾಗಿ ಮಲ್ಕೊಂಡು ಎದ್ದಿರ್ತೀವಲ್ಲ, ಸೊ ಅವಾಗ ಬಾಡಿ ಫುಲ್ ಟೈಟ್ ಆಗಿಬಿಟ್ಟಿರುತ್ತೆ, ಸ್ಟಿಫ್ ಆಗಿಬಿಟ್ಟಿರುತ್ತೆ. ಸೊ ಅದೆಲ್ಲ ಫ್ರೀ ಆಗಬೇಕು ಅಂತಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ಮಾಲ್ ವಾಕ್ ಮಾಡಲೇಬೇಕು. ಸೊ ಮನೆ ಒಳಗಡೆ ಮಾಡುವಂಥ ವಾಕೇ ಸಾಕಾಗತ್ತೆ ಅಂತ ಅನ್ಕೋತೀವಿ. ಎಸ್, ಸಾಕಾಗುತ್ತೆ, ಇಲ್ಲ ಅಂತಲ್ಲ, ಬಟ್ ಅದರೊಟ್ಟಿಗೆ ನಮಗೆ ಫ್ರೆಶ್ ಆಗಿರಬೇಕು, ಮೈಂಡು ರಿಫ್ರೆಶ್ ಆಗಬೇಕು. ಯಾಕೆ ನೈಟೆಲ್ಲ ಸಾಕಷ್ಟು ನಿದ್ದೆ ಮಾಡ್ತೀವಿ, ಸಾಕಷ್ಟು ಕನಸುಗಳೆಲ್ಲ ಬಿದ್ದಿರುತ್ತೆ, ಅವೆಲ್ಲ ವಾಶ್ ಆಗ್ತಾ ಆಗಬೇಕು ಅಂತಲೇ ಒಳ್ಳೆ ಕನಸುಗಳನ್ನೇ ರಿಫ್ರೆಶ್ ಮಾಡ್ಕೊಳ್ತಿರ್ಬೋದು. ಒಂದೊಂದು ಸತಿ ಸಮ್ ಟೈಮ್ ಕೆಲವೊಂದಷ್ಟು ಕಿರಿಕಿ ಕನಸುಗಳೆಲ್ಲ ಬರುತ್ತಲ್ಲ, ಅದೆಲ್ಲ ವಾಶ್ ಔಟ್ ಆಗಬೇಕು ಅಂತಲೇ ಒಳ್ಳೆ ನೇಚರ್ ನೋಡಬೇಕು ಅಂತ ಹೇಳ್ತೀನಿ ನಾನು. ಸೊ ಒಳ್ಳೆ ನೇಚರ್ ನೋಡಿದಾಗಲೇ ನಮ್ಮ ಮೈಂಡು ಮನಸ್ಸು ನಮಗೆ ಗೊತ್ತಿಲ್ಲದ ಹಾಗೆ ಸಿಕ್ಕಾಪಟ್ಟೆ ಫ್ರೆಶ್ ಆಗುತ್ತೆ ಅಂತಲೇ ನಾನು ನಿಮಗೆ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಎಸ್, ಹೌದು. ಸೊ ನಿಮ್ಮ ಅಡಿ ಮೇಲೆ ಬಂದಾಗ ತೆಂಗಿನ ಮರಗಳಾಗಿರ್ಬೋದು, ಇವಾಗೆಲ್ಲ ಸಾಕಷ್ಟು ಮರಗಳು ತುಂಬ ಕಡಿಮೆ ನಾವು ನೋಡೋದು, ಮರ ಗಿಡಗಳನ್ನೆಲ್ಲ, ಯಾಕಂದರೆ ಸಾಕಷ್ಟು ಬಿಲ್ಡಿಂಗ್ಸ್ಗಳನ್ನ ನಾವು ನೋಡ್ಬೋದು ಅಂತ ಹೇಳ್ಬೋದು. ಬಟ್ ಆದಷ್ಟು ನನಗೆ ಎಷ್ಟೆಲ್ಲ ಏನು ಕಾಣಿಸುತ್ತೆ ಅದನ್ನು ನಾನು ನೋಡ್ತಾ ಎಂಜಾಯ್ ಮಾಡ್ತಾಯಿರ್ತೀನಿ. ಒಳ್ಳೆ ತಂಪಾದ ಗಾಳಿ ನಿಮಗೆ ಸಿಗೋದೇನೆ ಟೆರೆಸ್ ಮೇಲೆ ಅಂತ ಹೇಳ್ಬೋದು. ಸೊ ಯಾಕಂದರೆ ಈಗ ಅಷ್ಟು ಬಿಲ್ಡಿಂಗ್ಸ್ಗಳೆಲ್ಲ ಕವರ್ ಆಗಿಬಿಟ್ಟಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನನ್ನ ಮಾರ್ನಿಂಗ್ ಡೇ ನನ್ನ ಅರ್ಲಿ ಮಾರ್ನಿಂಗ್ ಹೇಗಿರುತ್ತೆ, ನಾನು ಹೇಗೆ ನನ್ನ ಮೈಂಡನ್ನ ರಿಫ್ರೆಶ್ ಮಾಡ್ಕೋತೀನಿ ಅನ್ನೋದನ್ನ ನೀವು ನೋಡ್ಬೋದು ಫ್ರೆಂಡ್ಸ್. ಬನ್ನಿ. ವಾವ್, ಇಲ್ಲಿ ಸ್ಕ್ವಿರಿಲ್ ಇದೆ ನೋಡಿ, ಅಳಿಲು. ಅಯ್ಯೋ ದೇವ್ರೆ, ಅದು ಮಾಡೋದು ಒಂದೊಂದು ಎಷ್ಟು ಕ್ಯೂಟಾಗಿರುತ್ತೆ ಗೊತ್ತಾ. ಅಳಿಲು ತಿನ್ನುತ್ತೆ ನೋಡಿ ಕಾಯಿಲೆ ಇಟ್ಕೊಂಡು, ಅದಂತೂ ಅಮೇಝಿಂಗ್. ನಂಗೆ ತುಂಬ ಇಷ್ಟ. ಅಳಿಲು ಎರಡು ಕೈಲಿ ಇಟ್ಕೊಂಡು ಕಚ್ಚಿ ತಿನ್ನೋದು ನಂಗೆ ನೋಡೋದು ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ ನೋಡಿ ನೋಡಿ, ಅದು ಎಲ್ಲೆಲ್ಲೆಲ್ಲ ಓಡಾಡ್ತಾ ಇದೆ. ಸೊ ಎಲ್ಲ ಹೊಟ್ಟೋಯ್ತು ಆ ಕಡೆ. ಸಖತ್ ಫಾಸ್ಟಾಗಿ ಅದು ಓಡಾಡುತ್ತೆ ಅಳಿಲು. ಹಿಂಗೆ ನೋಡೋಷ್ಟೊತ್ತಿಗೆ ಎಲ್ಲೋ ಎಷ್ಟು ದೂರ ಇರುತ್ತೆ ಅಂತಲೇ ಹೇಳ್ಬೋದು.
ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ಇಲ್ಲೇ ನಾನು ರವೆನ ಹುರಿತಾ ಇದ್ದೀನಿ. ಎಷ್ಟಿದು 500 ಗ್ರಾಮ್ ರವೆನ ನಾನು ಪ್ಯಾಕೆಟ್ ಕಟ್ ಮಾಡಿ ಹುರಿದಿಟ್ಕೋತಾ ಇದ್ದೀನಿ. ಏನಕ್ಕೆ ಹುರಿದಿಟ್ಕೋತಾ ಇದ್ದೀನಿ ಅಂತ ಅಂದರೆ, ಹುಳ ಆಗ್ಬಿಡತ್ತಿಲ್ಲ ಅಂದರೆ ಕೆಲವು ಫ್ರಿಜ್ಜಲ್ಲಿ ಇಟ್ಕೋಬೋದು. ಸೊ ಫ್ರಿಜ್ಜಲ್ಲಿ ಇಡಲ್ಲ ಅಂತ ಹೇಳಿದಾಗ ನಾವು ಮನೇಲಿ ಇಷ್ಟೊಂದು ಒಂದೇ ಸತಿ ಯೂಸ್ ಮಾಡಲ್ಲ ಅಲ್ವಾ, ಅದಕ್ಕೋಸ್ಕರ ಸೊ ರವೆನ ಯಾವಾಗಲೂ ಅಷ್ಟೇ ಹಾಳಾಗಬಾರ್ದು, ಕೆಡಬಾರ್ದು, ಗೂಡು ಕಟ್ಟಬಾರ್ದು ಅಂತಂದರೆ ಸಾಕಷ್ಟು ಸಾರಿ ಅಂಗಡಿಲೇನೆ ತರಬೇಕಾರೇನೆ ಗೂಡು ಕಟ್ಟಿಬಿಟ್ಟಿರುತ್ತೆ. ಸೊ ಎಷ್ಟೇ ನೋಡ್ಕೊಂಡು ತಂದ್ರೂ ತುಂಬ ಹುಷಾರಾಗಿ ತರಬೇಕು, ಎಷ್ಟೇ ನೋಡ್ಕೊಂಡು ತಂದರೂ ಸಾಲಲ್ಲ ಅಂತ ಹೇಳ್ಬೋದು. ಸೊ ಬಟ್ ನೀವು ತಂದಿದ ತಕ್ಷಣವೇ ಹುರಿದು ಇಟ್ಬಿಟ್ರೆ ರವೆನ ಒಂದು ಡಬ್ಬದಲ್ಲಿ ಚೆನ್ನಾಗಿ ಹುರಿದು ಆರಿಸಿ ಇಡಬೇಕು. ಹುರಿದಿದ ತಕ್ಷಣ ಇಮಿಡಿಯೇಟಾಗಿ ಇಡಬಾರ್ದು. ಅದು ಸ್ಟೀಲ್ ಡಬ್ಬ ಆಗಿರಲಿ, ಗಾಜಿನ ಡಬ್ಬ ಆಗಿರಲಿ, ಪ್ಲಾಸ್ಟಿಕಲ್ಲಂತೂ ಇನ್ನೂ ಇಡಲೇಬಾರ್ದು. ಸೊ ಯಾವುದೇ ಆಗಿರಲಿ ಹುರಿದಿದ ತಕ್ಷಣ ಹಾಕಿಡಬಾರ್ದು, ಯಾಕಂದರೆ ಆ ಬಿಸಿಗೆ ಅದು ಒದ್ದೆ ಅಂಶ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಹುರಿದಾದ್ಮೇಲೆ ಆರಿಸ್ಬಿಟ್ಟು ಒಂದು ಡಬ್ಬಕ್ಕೆ ಹಾಕಿಟ್ರೆ ಲಾಂಗ್ ಟೈಮ್ ಬರುತ್ತೆ ಅಂತ ಹೇಳ್ಬೋದು. ನೀವು ಆವಾಗ ಸ್ವಲ್ಪನ ತೊಗೊಂಡು ರವೆನ ಯೂಸ್ ಮಾಡ್ಬೋದು. ಸೊ ಇದು ಇವತ್ತಿನ ಎಷ್ಟೊಂದು ವ್ಲಾಗ್ಸ್, ಎಷ್ಟೊಂದು ಟಿಪ್ಸ್ಗಳ ಜೊತೆ ಇದು ಒಂದು ಸಣ್ಣ ಪುಟ್ಟದ ರವೆ ಒಂದು ಕೊಡ್ತಿರೋ ನಾನು ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಕೆಂಪೊಳಾಗಿ ಚೆನ್ನಾಗಿ ಹುರಿಬೇಕು. ಸೊ ಹಸಿ ಇದ್ದರೆ ನಾವು ಏನು ಮಾಡ್ತೀವಿ ಅದು ಟೇಸ್ಟ್ ಬರಲ್ಲ, ಹಸಿಯಾಗಿ ಬರುತ್ತೆ, ಏನೋ ಮಿಸ್ಸಿಂಗ್ ಅಲ್ವಾ ಅನ್ಸುತ್ತೆ. ಉಪ್ಪಿಟ್ಟಿಗಾರು ಆಗಿರ್ಬೋದು, ಸ್ವೀಟ್ಗಾರು ಆಗಿರಬಹುದು, ಅಥವಾ ಇನ್ನೇನೇನಕ್ಕೆ ರವೆ ಯೂಸ್ ಮಾಡ್ತೀವಿ, ಯಾವುದಕ್ಕೆ ಆದ್ರೂ ರವೆ ಚೆನ್ನಾಗಿ ಹುರ್ಕೋಬೇಕು. ರವೆ ಗಂಜಿ ಮಾಡೋದಕ್ಕೂ ಅಷ್ಟೇ. ಸೊ ಇಲ್ಲಿ ನಾವು ಹುರಿದಿಡ್ಬೇಕಾದ್ರೆ ಹೇಗೆ ಹುರಿಯೋದು, ಎಣ್ಣೆ ಸ್ವಲ್ಪ ಹಾಕಿ ಹುರಿಬೇಕಾ, ತುಪ್ಪ ಹಾಕಿ ಹುರಿಬೇಕಾ ಅಂತೆಲ್ಲ ಡೌಟ್ಸ್ ಇರುತ್ತೆ. ಏನೂ ಇಲ್ಲ, ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಕಾದಿದ ತಕ್ಷಣ ಒಂದು ಸ್ವಲ್ಪ ಕಾಯ್ದಿದೆ ಅಂದಾಗ ಪ್ಯಾನು, ಅದಕ್ಕೆ ರವೆ ಹಾಕೊಂಡು ಹುರಿಬೇಕು. ಎಣ್ಣೆ ತುಪ್ಪ ಏನೂ ಹಾಕೊಂಡು ಹುರಿಬೇಡಿ. ಯಾವಾಗ ನೀವು ಇಮಿಡಿಯೇಟಾಗಿ ಸ್ವೀಟ್ ಮಾಡ್ತೀರಾ ಆ ಟೈಮಲ್ಲಿ ನೀವು ತುಪ್ಪ ಹಾಕೊಂಡು ಹುರಿಯೋದಾಗಿದ್ರಿ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ನಾವು ಹುರಿತಿರೋದು ಬಾಕ್ಸಲ್ಲಿ ಎತ್ತಿಡೋದಕ್ಕೋಸ್ಕರ. ಸೊ ಆದಷ್ಟು ನೀವು ಸ್ವಲ್ಪ ಹುರಿದು ಎತ್ತಿಟ್ರೆ ಹುಳ ಆಗಲ್ಲ ಅಷ್ಟೇ. ಓಕೆ, ಓಕೆ ನೋಡಿದ್ರಲ್ಲ ನೀವು, ನಾನಿವತ್ತು ತೆಂಗಿನಕಾಯಿನೆಲ್ಲ ಬಿಡಿಸ್ಕೊಂಡು ನಮ್ಮ ಮನೆಯಲ್ಲೇ ಬೆಳೆಯುವಂಥ ತೆಂಗಿನ ಮರದಲ್ಲಿ ಬೆಳೆಯುವಂಥ ತೆಂಗಿನಕಾಯಿನ ನಾನು ಸುಳ್ಕೊಂಡು ಇವಾಗ ಬಂದಿದ್ದೀನಿ. ಸೊ 2 ಹೋಳು ತೆಂಗಿನಕಾಯಿನ ನಾನು ಸರ್ಕೊಂಡಿದ್ದೆ, ಇವಾಗ ತೆಂಗಿನಕಾಯಿ ಒಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು, ಇದು ಬಂದು 1 ಹೋಳು ಕಾಯಿ.
ಇದು ಬಂದು ಇನ್ನೊಂದು ಹೋಳ್ಕಾಯಿ ಅಂತ ಹೇಳ್ಬೋದು. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ, ಫ್ರೆಶ್ ಆಗಿದೆ. ಕಲರ್ ನೋಡಿ ನಿಮ್ಗೆ ಗೊತ್ತಾಗ್ತಿದೆ, ಸಿಕ್ಕಾಪಟ್ಟೆ ಫ್ರೆಶ್ ಆಗಿದೆ. ಸೊ ಏನಕ್ಕೆ ನಾನು 2 ತೆಂಗಿನಕಾಯಿ ಹೋಳ ಇಟ್ಕೊಂಡಿರೋದು ಸರಿಯೋದಕ್ಕೆ ಅಂದರೆ, ಎಲ್ಲ ಟಾಟ್ ಬರೋದು ಮನೆಗೆ ಯಾರು ಗೆಸ್ಟ್ ಬರ್ತಿರ್ಬೇಕು, ಅದಕ್ಕೆ ಇಷ್ಟೊಂದು ಸರಿತಿದ್ದಾಳೆ, ಅಥವಾ ಸರದಿ ಇಟ್ಕೋತಾಳೆ ತೆಂಗಿನಕಾಯಿಗಳನ್ನ. ಕೆಲವರು ತುರ್ದಿ ಅಂತ ಯೂಸ್ ಮಾಡ್ತಾರೆ, ಕೆಲವರು ಸರಿಯೋದು ಅಂತ ಯೂಸ್ ಮಾಡ್ತಾರೆ. ಸೊ ಕೆಲವರು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಮಸಾಲ ಸಾಂಬಾರಿಗೆಲ್ಲ ಬೇಕಾಗುತ್ತೆ ಅಥವಾ ಪಾಯಸಗಳಿಗೆ ಬೇಕಾಗುತ್ತೆ, ಇಮಿಡಿಯೇಟಾಗಿ ನಾವು ತುರಿಯೋದಾಗಲಿ ಅಥವಾ ಸರಿಯೋದಾಗಿರಲಿ ಮಾಡಬೇಕು ಅಂತಲೇ ಟೈಮ್ ಇರೋದಿಲ್ಲ ಅಂದ್ಬಿಟ್ಟು. ಸೊ ಹೀಗೆಲ್ಲ ಎಷ್ಟೊಂದು ಗೆಸಸ್ ಇರುತ್ತೆ ಅಲ್ವಾ? ಹೌದು. ಬಟ್ ಇದು ನಾನು 1 ಟೈಮ್ ಯೂಸ್ ಮಾಡೋದಕ್ಕೆ, ಎಲ್ಲೂ ಎತ್ತಿಡೋದಕ್ಕೆ ಅಲ್ಲ, ಅಥವಾ ಮಸಾಲ ಸಾಂಬಾರಿಗೂ ಅಲ್ಲ, ಆದರೆ ಪಾಯಸಕ್ಕೆ. ಹೌದು. ಸೊ ಇದು 1 ಟೈಮ್ ನಾವು ಯೂಸ್ ಮಾಡೋದು. ಈ 2 ಹೋಳ್ ತೆಂಗಿನಕಾಯಿನ ನಾನು 1 ಟೈಮ್ ಯೂಸ್ ಮಾಡೋದಕ್ಕೆ ಅಂತ ಇವತ್ತು ಸರಿತಾ ಇದ್ದೀನಿ. ಸೊ ಬನ್ನಿ ನಾನು ತೋರಿಸ್ತೀನಿ ಹೇಗೆ ನಾನು ಕಾಯಿನ ಸರಿತೀನಿ ಅಂತ. ಫಸ್ಟು ನಾನಿಲ್ಲಿ ತೆಂಗಿನಕಾಯಿ ಸರಿಯೋ ಮಣೆ ಇಟ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಶಾರ್ಪ್ ಇದೆ. ಮತ್ತು ಇದು ಆರಾಮಾಗಿ ನೀವು ಅದ್ರ ಮೇಲೆ ಕಾಲಿಟ್ಟು ಪ್ರೆಷರ್ ಕೊಟ್ಟು ಸರಿಯೋದಕ್ಕೆ, ಸೊ ದಟ್ ಮೂವ್ಮೆಂಟ್ ಆಗೋದಿಲ್ಲ. ಮತ್ತು ಇಲ್ಲೊಂದು ತಟ್ಟೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಸರಿದಿರೋ ತೆಂಗಿನಕಾಯಿ ಕೆಳಗಡೆ ಬೀಳಬಾರ್ದು. ಸೊ ಫ್ರೆಶ್ ಆಗಿ ಇಲ್ಲಿ ತಟ್ಟೆಗೆ ಬೀಳಬೇಕು ಅಂತ. ಓಕೆ, ನೋಡಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗೆ ಕುತ್ಕೊಂಡಾಗ ಕಂಫರ್ಟೇಬಲ್ ಆಗಿ ಕಾಯಿನ ಸರಿಬೋದು. ಓಕೆ, ನಾನು ತೋರಿಸ್ತೀನಿ. ಯಾವುದಾದ್ರು ಕಾಯಿ ತೊಗೋಬೋದು, ಚಿಕ್ಕ ಹೋಳಾದ್ರೂ ದೊಡ್ಡ ಹೋಳಾದ್ರೂ ಆಗಿರ್ಬೋದು. ಸೊ ಪ್ರಾಪರ್ ಪ್ಲೇಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗತ್ತೆ ಗೊತ್ತಾ, ಈಸಿನೂ ಕೂಡ. ಸೊ ಎಲ್ಲ ಸೈಡ್ಸು ಕೂಡ ನಾವು ರೊಟೇಟ್ ಮಾಡಿಕೊಂಡು ಕಾಯಿ ಸರಿದಾಗ ಒಂದೇ ಕಡೆ ಅದಾಗ್ತಿರಲ್ಲ, ಎಲ್ಲ ಕಡೆಯೂ ಈಕ್ವಲ್ ಆಗಿ ಸರ್ಕೊಳ್ತಾ ಹೋಗ್ಬೋದು. ಸೊ ನೋಡಿ ಹೀಗೆ. ಸೊ ಫಸ್ಟ್ ಟೈಮ್ ಯೂಸ್ ಮಾಡತ್ರ ಸ್ವಲ್ಪ ಹುಷಾರಾಗೇ ಮಾಡಬೇಕು. ರೂಢಿ ಆಗಿದ್ದೆಲ್ಲ, ಅದಕ್ಕೋಸ್ಕರ ನನಗೇನು ಅನಿಸಲ್ಲ. ಬಟ್ ಅಂದರೂ ಕೂಡ ಏನೇ ಮಾಡ್ಬೇಕಾದ್ರೂ ಈ ಚಾಕು ಐಟಮ್ಸ್ಗಳಲ್ಲಿ, ಶಾರ್ಪ್ ಐಟಮ್ಸ್ಗಳ ಜೊತೆ, ಅಥವಾ ಈ ಬಿಸಿ ಎಣ್ಣೆ ಹತ್ರ, ಗ್ಯಾಸ್ ಸ್ಟವ್ ಹತ್ರ, ಬೆಂಕಿ ಹತ್ರ ಎಲ್ಲ ಹುಷಾರಾಗಿ ನಾವು ಕೆಲಸ ಮಾಡಬೇಕು. ಎಷ್ಟು ಹುಷಾರಾಗಿರ್ತೀವೋ ಅಷ್ಟು ನಮಗೇ ಒಳ್ಳೆಯದು ಅಂತ ಅಷ್ಟೇ. ನಿಮಗೆ ತೋರಿಸ್ತೀನಿ ಈಗ ಎಷ್ಟು ಸರಿದಿದ್ದೀನಿ ಅಂತ. ನೋಡಿ ಹೀಗಾಗತ್ತೆ. ಓಕೆ, ಸೊ ಇನ್ನೂ ಸ್ವಲ್ಪ ಸರಿಬೇಕು ನಾನು. ಸೊ ಇವಾಗೆಲ್ಲ ಮಿಕ್ಸಿ ಇದೆ ಅಂದರೂ ಯಾಕೆ ನಾನು ಸರಿಯೋ ಮನೇಲೇ ಸರಿತಾ ಇದ್ದೀನಿ ಅಂತ ಅಂದರೆ, ಎಸ್, ಮೇನ್ ರೀಸನ್ ಬಂದು ಮಿಕ್ಸಿಲಿ ಕೂಡ ನಾನು ಸಾಂಬಾರಿಗೆಲ್ಲ ಮಾಡ್ತೀನಿ. ನಾನು ಅವಾಗ ಸರಿಯೋದಿಲ್ಲ. ಇದು ಸರಿಯೋದ್ರಿಂದ ಕಾಯಿ ತುಂಬ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು. ಮಿಕ್ಸಿಗಿಂತ ರುಚಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾರಲ್ಲ, ಈಗ ಮಡಿಕೆಯಲ್ಲಿ ಅಡುಗೆ ಮಾಡಿದ್ರೆ ಒಂದಷ್ಟು ಟೇಸ್ಟು, ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಒಂದಷ್ಟು ಟೇಸ್ಟು ಅಂತ. ಅದೇ ರೀತಿ ತೆಂಗಿನಕಾಯಿನ ಸರಿಬೇಕಾದ್ರೆ ಮಿಕ್ಸಿಗಿಂತ ತೆಂಗಿನಕಾಯಿ ಮಣೆಯಿಂದ ಸರಿದ್ರೆ ಒಂದಷ್ಟು ಟೇಸ್ಟ್ ಬರುತ್ತೆ. ನೋಡ್ಬೋದು ನೀವು, ಹೀಗಿದ್ದಿದ್ದು ಹೀಗಾಗಿದೆ. ಸೊ ಫುಲ್ ಕಾಯಿ ಬಂದು ಈ ರೀತಿ ಇರುತ್ತೆ. ಸರಿದಾದ್ಮೇಲೆ ಈ ಥರ ಆಗುತ್ತೆ. ಓಕೆ, ಇವಾಗ ನಾನು ನೆಕ್ಸ್ಟ್ ಇನ್ನೊಂದು ಕಾಯಿ ಹೋಳು ತೊಗೊಂಡಿದ್ದೀನಿ. ಸೊ ಅದನ್ನು ಸರಿತಾ ಹೋಗ್ತೀನಿ.
ಮತ್ತು ತೆಂಗಿನಕಾಯಿ ಒಡ್ಕೋಬೇಕಾದ್ರೆ ನೀಟಾಗಿ ಒಡ್ಕೊಂಡಾಗ ಮಧ್ಯದಲ್ಲಿ ಸೊ ಈ ಥರ ಎಷ್ಟು ನೀಟಾಗಿ ಬರುತ್ತೆ ಕಾರ್ನರ್ಸು, ಆವಾಗ ತೆಂಗಿನಕಾಯಿ ಸರೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲ ಕಾರ್ನರ್ಸ್ ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಇದ್ದಾಗ ಇಟ್ಕೊಂಡು ಸರಿಯೋದಕ್ಕೆ ಆ ಗ್ರಿಪ್ ಸಿಗೋದಿಲ್ಲ, ಟೊಂಕು ಪಂಕ್ ಆಗಿ ಹೋಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾವು ತೆಂಗಿನಕಾಯಿ ಒಡ್ಕೋಬೇಕಾದ್ರೂ ಅಷ್ಟೇ ಕೇರ್ಫುಲ್ಲಾಗಿ ಮಧ್ಯಭಾಗಕ್ಕೆ ಇಟ್ಕೊಂಡು ಒಡೆದಾಗ ನೀಟಾಗೆ ಕಾರ್ನರ್ಸ್ ಎಲ್ಲ ನೀಟಾಗಿ ಸೀಳ್ಕೊಳ್ಳುತ್ತೆ. ಯಾರಿಗೆಲ್ಲ ತೆಂಗಿನಕಾಯಿ ನೀರು ಇಷ್ಟ ಆಗುತ್ತೆ, ನನಗಂತೂ ತುಂಬ ಇಷ್ಟ ಆಗುತ್ತೆ, ಎಳ್ಳರು ಕೂಡ ನಂಗೆ ತುಂಬಾ ಇಷ್ಟ. ಸೊ ತೆಂಗಿನಕಾಯಿ ನೀರು ಅಂದರೆ ಇನ್ನೊಂದು ಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಕೊಬ್ಬರಿ ಮಿಠಾಯಿ ಮಾಡೋರು ಕೂಡ ಈ ಥರ ಸರ್ಕೊಂಡು ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ನಾನು ಇಲ್ಲಿ ಆದಷ್ಟು ಒಂಚೂರು ವೇಸ್ಟ್ ಆಗದಿರೋ ಹಾಗೆ ಸರಿತಾ ಇದ್ದೀನಿ. ನೋಡ್ಬೋದು. ಸೊ ಒಂದು ತೆಂಗಿನಕಾಯಿ ಹೋಲಲ್ಲಿ ನಾನು 2 ಸೈಡ್ಸು ಕೂಡ ಕಂಪ್ಲೀಟಾಗಿ ನಾನು ಸರಿದಿದ್ದೀನಿ ನೋಡಿ, ಎಂಟಿ. ಓಕೆ, ಇವಾಗ ನೆಕ್ಸ್ಟ್ ತೆಂಗಿನಕಾಯಿ ಹೋಳ ನಾನು ಸರಿಯೋದಕ್ಕೆ ಹೋಗ್ತಾ ಇದ್ದೀನಿ. ಅದನ್ನು ಇಲ್ಲಿಡ್ತೀನಿ. ಇದು ಆಗಿರೋದು, ಸೊ ನೋಡ್ಬೋದು ಆಗಿರೋ ತೆಂಗಿನಕಾಯಿ ಹೋಳು. ಇದು ಸರಿಬೇಕು ಇವಾಗ. ಸೊ ತೆಂಗಿನಕಾಯಿ ಬೆನಿಫಿಟ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ಸಾಕಷ್ಟು ಬೆನಿಫಿಟ್ಸು ಅಲ್ವಾ, ತುಂಬಾ ಒಳ್ಳೆಯದು. ಕೂದಲಿಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು, ಸ್ಕಿನ್ ಟೋನ್ಗಾಗಿರ್ಬೋದು, ರುಚಿಗಾಗಿರ್ಬೋದು, ಸಿಕ್ಕಾಬಟ್ಟೆ ಒಳ್ಳೆಯದು. ಯಾಕಂದರೆ ಎಣ್ಣೆ ಅಂಶನ ಕೊಡುತ್ತೆ ತೆಂಗಿನಕಾಯಿ. ಸೊ ನಮ್ಮ ಮೈಯಲ್ಲಿ ಬಾಡಿಯಲ್ಲಿ ಒಳಗಿರುವಂಥ ಬೋನ್ಸ್ಗಳಿಗೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಈ ರೀತಿಯಾದ ಆಯಿಲ್ಗಳು ಕನ್ಸ್ಯೂಮ್ ಆಗೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ನಮ್ಮ ಬೋನ್ಸ್ಗಳಿಗೆ. ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಕೊಬ್ಬರಿ ಕೂಡ, ಕೊಬ್ಬರಿ ತೆಂಗಿನಕಾಯಿಗಿಂತ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಅದರಲ್ಲಿ ಡೈರೆಕ್ಟಾಗಿ ನಾವು ಅದನ್ನು ಕಚ್ಚಿ ತಿಂದು ರಸ ಕುಡಿದಾಗ ಅದು ಸಿಕ್ಕಾಬಟ್ಟೆ ಒಳ್ಳೆಯದು ಅಂತ ಹೇಳ್ಬೋದು. ಉಣ್ಣಾಗುತ್ತೆ, ಕೆಲವರಿಗೆ ಉಣ್ಣಾಗೋದಿಲ್ಲ, ಮತ್ತು ಸ್ಕಿನ್ ಗ್ಲೋ ಕೂಡ ಆಗುತ್ತೆ, ಮತ್ತು ನಮಗೆ ಶಕ್ತಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮಂಡಿಕಾಲು ನೋವು ಅಂತೆಲ್ಲ ಬೇಗ ಯಾವುದೇ ರೀತಿಯಾದ ಮೂಳೆ ನೋವುಗಳು, ಪೇನ್ಸ್ ಎಲ್ಲ ಯಾವುದೂ ಆಗಲ್ಲ. ಸೊ ಮೇಯ್ನಾಗಿ ಮಕ್ಕಳಿಗೆ ಕೊಡಿ. ನಾನು ಚಿಕ್ಕ ವಯಸ್ಸಿದ್ದಾಗ ತುಂಬಾ ಕೊಬ್ಬರಿ ತಿಂತಿದ್ದೆ, ಇತ್ತೀಚೆಗೆ ಕಡಿಮೆ ಮಾಡಿದ್ದೀನಿ, ಬಟ್ ತಿನ್ಬೇಕು ನಾನು. ಸೊ ಏಜ್ ಲಿಮಿಟ್ ಏನೂ ಇಲ್ಲ, ಇವೆಲ್ಲೇ ತಿನ್ಬೇಕು ಅವಾಗಲೇ ತಿನ್ನಬೇಕು ಏನೂ ಇಲ್ಲ. ದಿನ ಒಂದೊಂದು ಪೀಸ್ ತಿಂದ್ರೂ ತುಂಬಾ ಒಳ್ಳೆಯದು. ಸೊ ಚೆನ್ನಾಗಿರುತ್ತೆ. ನಮ್ಮ ಕಿಚನಲ್ಲಿರೋ ಐಟಮ್ಸಲ್ಲೇ ಆರೋಗ್ಯನ ನಾವು ಪಡ್ಕೊಳ್ಳೋಂಥ ಐಟಮ್ಸ್ಗಳೇ ಇರುತ್ತೆ. ಚಕ್ಕೆ ಲವಂಗ ಆಗಿರ್ಬೋದು, ಒಂದು ಆಲ್ ಸ್ಪೈಸಸ್ಸು. ಸೊ ಇವೆಲ್ಲ ಚಕ್ಕೆ ಲವಂಗಗಳು ತುಂಬಾ ಒಳ್ಳೆಯದು ನೋಡಿ. ನೀವು ಮಸಾಲ ಟೀ ಆ ಥರ ಎಲ್ಲ ಮಾಡ್ಕೊಂಡು ಕುಡಿಬೋದು, ಕಷಾಯಗಳೆಲ್ಲ ಮಾಡ್ಬೋದು. ಸೊ ನಮ್ಮ ಕಿಚನಲ್ಲೇ ಇರುತ್ತೆ ನಮ್ಮ ಆರೋಗ್ಯದ ಸೀಕ್ರೆಟ್ ಅಂತಲೇ ಹೇಳ್ಬೋದು. ನಾವು ಅದ್ರ ಬಗ್ಗೆ ತಿಳ್ಕೊಂಡು ಅದು ಯೂಸ್ ಮಾಡಿದಾಗ ನಮಗದ್ರ ಬೆನಿಫಿಟ್ಸು ಸಿಗುತ್ತೆ.
ಸೊ ನೋಡ್ಬೋದು ನೀವು ಇಷ್ಟು ಫಾಸ್ಟಾಗಿ ಹೇಗೆ ಈಸಿಯಾಗಿ ಮಾಡ್ತಾಯಿದ್ದೀನಲ್ವಾ. ಸೊ ನನಗೆ ಯೂಶಲಿ ದೇವಸ್ಥಾನ ಪ್ರಸಾದಗಳಿಗೆ ಈ ಥರ ಕಾಯಿ ಸದ್ದಿದ್ದು ಅಭ್ಯಾಸ. ಇವತ್ತು ಮಾಡ್ತಿರೋದು ನಾನು ನಾರ್ಮಲ್ ನಮ್ಮ ಮನೆಗೆ ಪಾಯಸಕ್ಕೋಸ್ಕರ. ಸೊ ಓಕೆ, ನ ಸೆಕೆಂಡ್ ಕಾಯಿ ಹೋಳು ನಾನು ತೋರಿಸಿದ್ನಲ್ಲ ಅದರದ್ದು ಒಂದು ಹಾಫ್ ಆಗಿದೆ. ಸೊ ಇವಾಗ ಬಂದು ಇನ್ನೊಂದು ದ ಲಾಸ್ಟ್ ಕಾಯಿ ಹೋಳಿದೆ. ಸೊ ಇದನ್ನು ತೋರಿಸ್ತೀನಿ ಹೇಗೆ ಸರಿತೀನಿ ಅಂತ. ಸೊ ಕಂಪ್ಲೀಟಾಗಿ ನಾನು ಇವತ್ತು ಕಾಯಿನ ಸರಿದಾಯಿತು. ಸೊ 2 ಹೋಳು ಕಾಯಿನೂ ಕೂಡ ಕಂಪ್ಲೀಟಾಗಿ ಸರಿದಾಗಿದೆ, ನೋಡ್ಬೋದು. ನಾನು ತೋರಿಸ್ತೀನಿ ನೋಡಿ, ಫುಲ್ ಎಂಟಿ ಮಾಡಿದ್ದೀನಿ. ಸೊ 4 ಪೀಸ್ಗಳು 2 ಕಾಯಿ ಹೋಳನ್ನ ಇವತ್ತು ನಾನು ಸರಿದಿದ್ದೀನಿ. ಓಕೆ, ನೀವು ಇಷ್ಟೊತ್ತವರೆಗೂ ನೋಡಿದ್ರಿ ನಾನು 2 ತೆಂಗಿನಕಾಯಿ ಹೋಳನ್ನ ಸರಿದಿದ್ದು. ಸೊ ನೋಡಿ, ಒಂದು ಪ್ಲೇಟಲ್ಲಿ ಇಷ್ಟು ಬರುತ್ತೆ ತೆಂಗಿನಕಾಯಿ. ಸೊ ನೋಡೋದಕ್ಕೆ ಜಾಸ್ತಿ ಕಾಣಿಸುತ್ತೆ, ಆದರೆ ಸರಿದಾಗ ಇಷ್ಟೇ ಬರೋದು ಅದು. ಓಕೆ ಫೈನ್. ಸೊ ಎಲ್ಲರಿಗೂ ಗೊತ್ತು ತೆಂಗಿನಕಾಯಿ ಸ್ಪೆಷಲಿಟೀಸ್ ಅಂತ ಹೇಳ್ತಾ. ಸೊ ಆವಾಗಲೇ ಸಾಕಷ್ಟು ನಾನು ಶೇರ್ ಮಾಡಿಕೊಂಡೆ. ತೆಂಗಿನಕಾಯಿ ತಿನ್ನೋದ್ರಿಂದ ಸ್ಕಿನ್ ಟೋನ್ ತುಂಬ ಚೆನ್ನಾಗಿರುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಆ ಎಣ್ಣೆ ಅಂಶ, ನ್ಯಾಚುರಲ್ ಆಗಿರುವಂಥ ಎಣ್ಣೆ ಅಂಶ ನಾವು ಸೇವಿಸಿದಾಗ ನಮ್ಮ ಮೈ ಮೂಳೆಗಳಿಗೂ ತುಂಬಾ ಒಳ್ಳೆಯದು ಅಂತ ಹೇಳಿದೆ. ಆದಷ್ಟು ಮಕ್ಕಳಿಗೆ ತೆಂಗಿನಕಾಯಿನ ಕೊಡಿ. ಆದಷ್ಟು ಅಡುಗೆಗಳಿಗೆ ಯೂಸ್ ಮಾಡಿ. ರುಚಿ ಕೂಡ ತುಂಬ ಹೆಚ್ಚು ಕೊಡುತ್ತೆ. ನಾವು ಯಾವುದೇ ರೀತಿಯಾದ ಅಡುಗೆಗೆ ರುಚಿ ಹೆಚ್ಚನ್ನು ಮಾಡುತ್ತೆ ತೆಂಗಿನಕಾಯಿ ಅಂತ ಹೇಳ್ಬೋದು. ಮತ್ತು ನಾನು ಹೇಗೆ ತೆಂಗಿನಕಾಯಿನ ಬಿಡಿಸಿ ಸರಿತೀನಿ ಅಂತೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡೆ. ಇಷ್ಟನ್ನು ಹೇಳ್ತಾ ಈ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದೀಪಾ ರಾಯಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಟು ಮೈ ವಾಟ್ಸಪ್ ನಂಬರ್ ಅಂತ ಹೇಳ್ತಾ 99163377 ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.